ನನ್ನ ಲೈಫಲ್ಲೇ ಫಸ್ಟ್ ಸಾಂಗ್ ಅಂತ ಹೇಳ್ಬೋದು ಅದನ್ನು. ಲೈಕ್ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಅದು. 1.5 ಅಂತ ಚಿತ್ರದ ಹೆಸರು. 3 ಜನ ಲೀಡ್ ಇದ್ದೀವಿ ಅದರಲ್ಲಿ ನಾವು. ನಾನು, ಮಾನ್ವಿತಾ, ಹರೀಶ್ ಅವರು ಆ್ಯಂಡ್ ಲಲಿತಾ ಅಂತ 3 ಜನ. ಶ್ರೇಯಸ್ ಚಿಂಗ ಅವರು ಅದಕ್ಕೆ ಡೈರೆಕ್ಷನ್ ಆ್ಯಂಡ್ ಹೀರೋ. ಮಣಿಕಾಂತ್ ಕದ್ರಿ ಸರ್ ಇದಕ್ಕೆ ಒಂದು ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದಾರೆ. ಈಗಲೇ ಅದನ್ನು ಆಲ್ಫಾ ಮ್ಯೂಸಿಕಲ್ಲಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ನಿಧಿ ನಿಧಿ ಸಾಂಗ್ ಇದೆ ಆ್ಯಂಡ್ ತುಂಟ ನಯನ ಅಂತ ನನ್ನ ಸಾಂಗ್ ಇದೆ. ಅದರಲ್ಲಿ 2 days ಶೂಟ್ ಮಾಡಿದ್ವಿ ನಾವು, 2 nights ಆ್ಯಕ್ಚುಲಿ. ಈವ್ನಿಂಗ್ ಒಂದು 7 ಇಂದ ಮಿಡ್ನೈಟ್ 3 ತನಕ ಶೂಟ್ ಮಾಡಿದ್ವಿ. ಸೊ ಫುಲ್ಲು ರೈನ್ ಎಫೆಕ್ಟಲ್ಲಿ. ಇಟ್ಸ್ ಮೈ ಲೈಕ್ ಫಸ್ಟ್ ಅನುಭವ ಆ ಥರ. ಸ್ವಲ್ಪ ಮುಜುಗರ ಆಯಿತು ಸೆಟ್ಟಲ್ಲಿ, ಬಿಕಾಸ್ ವೆರಿ ಫಸ್ಟ್ ಟೈಮ್ ಆ ಥರ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ಮುಜುಗರ ಆಯಿತು. ಸ್ವಲ್ಪ ಮೈ ಚಳಿ ಬಿಟ್ಟು ಮಾಡೋದಕ್ಕೆ ಐ ಟುಕ್ ಟೈಮ್. ಆಮೇಲಿಂದ ಐ ವಾಸ್ ಫೈನ್. ಇಲ್ಲ, ಇದು ಪಾತ್ರಕ್ಕೆ ನಾನು ಕರೆಕ್ಟಾಗಿ ಕೊಡಬೇಕು, ನನಗೋಸ್ಕರ ಇಷ್ಟು ಜನ ನಿಂತ್ಕೊಂಡಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ನಾನು ಇವಾಗ ಮುಜುಗರ ಪಟ್ಟರೆ ಆಗಲ್ಲ ಅಂತ ಹೇಳಿ ಚೆನ್ನಾಗಾಯ್ತು ಆ ಸಾಂಗ್. ಓಕೆ, ಇನ್ನು ಬೇರೆ ಯಾವ ಪ್ರಾಜೆಕ್ಟ್ಗಳ ಕೈಯಲ್ಲಿದೆ? ಇವಾಗ ಒಂದು ಕೈವಲ್ಯಂ ಅಂತ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ. ಸೆಕೆಂಡ್ ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ನಾನು ಲೀಡಾಗಿ ಅಭಿನಯಿಸ್ತಾ ಇದ್ದೀನಿ. ಒಂದು ಒಳ್ಳೆ ಪಾತ್ರ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಕೈವಲ್ಯಂ ಇದೆ. ಆ್ಯಂಡ್ ಮೈಕ್ರೋ ಸೀರೀಸ್